ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ಸ್ನೇಹಿತರೆ, ನಾನು ಇವತ್ತೊಂದು ಜಮೀನ್ ಹತ್ರ ಹೋಗ್ತಾ ಇದ್ದೀನಿ. ಈ ಜಮೀನ್ ಬಂದು 4 ಎಕರೆ 22 ಗುಂಟೆ ಇರ್ತಕ್ಕಂಥ ಒಂದು ನೀರಾವರಿ ಜಮೀನು. ಈ ಜಮೀನಲ್ಲಿ ಸದ್ಯಕ್ಕೆ ಅಡಿಕೆ ಮತ್ತೆ ಮನೆಗೆ ಬೆಳ್ಕೊಳ್ಳಿಕ್ಕೆ ಅಂತ ಸ್ವಲ್ಪ ಜಾಗ ಬಿಟ್ಕೊಂಡಿದ್ದಾರೆ. ಜಮೀನು ಇದು ಚಳ್ಳಕೆರೆಯಿಂದ ಕೇವಲ 14 ಕಿಲೋಮೀಟರ್ ಆಗುತ್ತೆ. ಚಿತ್ರದುರ್ಗದಿಂದ 28 ಕಿಲೋಮೀಟರ್ ಆಗುತ್ತೆ. ಹಿರಿಯೂರಿಂದ 36 ಕಿಲೋಮೀಟರ್ ಆಗುತ್ತೆ. ಹಾಗೆ ಬೆಂಗಳೂರಿಂದ ಈ ಜಮೀನ್ಗೆ 219 ಕಿಲೋಮೀಟರ್ ಆಗುತ್ತೆ. ಬನ್ನಿ ಸ್ನೇಹಿತರೆ, ಈ ಜಮೀನು ಹೇಗಿದೆ ಅಂತ ನಾವು ಮೊದಲನೇದಾಗಿ ನೋಡೋಣ. ನಾನು ಅವಾಗಲೇ ಹೇಳ್ದಾಗೆ ಇದು ಟೋಟಲ್ ಆಗಿ 4 ಎಕರೆ 22 ಗುಂಟೆ ಇರ್ತಕ್ಕಂಥ ಒಂದು ನೀರಾವರಿ ತೋಟ. ಇದರಲ್ಲಿ 3 ಎಕರೆ ಅಡಿಕೆ ತೋಟ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಒಂದು 1/4 ಎಕರೆ ಒಂದು ಕುರಿ ಫಾರಂ ತರ ಒಂದು ಶೆಡ್ ಕಟ್ಟಿಸಿದರೆ, ಹಾಗೆ ಒಂದು ಮನೆ ಮಾಡಿದ್ದಾರೆ. ಇನ್ನು ಮಿಕ್ಕಿದ್ದು 1 ಎಕರೆ ಜಾಗದಲ್ಲಿ ಮನೆಗೆ ಏನ್ ಬೇಕೋ ಅದು ಬೆಳಿಲಿಕ್ಕೆ ಅಂತ ಇವರು ಜಾಗ ಬಿಟ್ಕೊಂಡಿದ್ದಾರೆ. ಸದ್ಯಕ್ಕೆ ಬೀಟ್ರೋಟ್ ಹಾಕಿದ್ದಾರೆ. ಇದು ಅವ್ರಿಗೆ ಡೈಲಿ ರೊಟೇಷನ್ಗೆ ಆಗಿರ್ಬೋದು, ಅಥವಾ ಶಾರ್ಟ್ ಟರ್ಮ್ ಕ್ರಾಪ್ನ ಬೆಳ್ಕೊಂಡು ಫೈನಾನ್ಷಿಯಲ್ ಏನಾದರೂ ಸಣ್ಣ ಪುಟ್ಟ ಪ್ರಾಬ್ಲಮ್ ಇದ್ರೆ ಕ್ಲಿಯರ್ ಮಾಡ್ಲಿಕ್ಕೋಸ್ಕರ ಸ್ವಲ್ಪ ಜಾಗ ಬಿಟ್ಕೊಂಡಿದ್ದಾರೆ. ಈಗ ಸದ್ಯಕ್ಕೆ ಬೀಟ್ರೋಟ್ ಹಾಕಿದ್ದಾರೆ. ಆಮೇಲೆ ಕ್ಲಿಯರ್ ಮಾಡ್ಕೊಂಡು ನೆಕ್ಸ್ಟ್ ಬೆಳೆ ಏನ್ ಬೇಕೋ ಅವ್ರು ಅದು ಹಾಕ್ಕೊಳ್ತಾರೆ. ಬನ್ನಿ ಈ ಅಡಿಕೆ ತೋಟ ಹೇಗಿದೆ ಅಂತ ನಾವು ನೋಡೋಣ. ನೀವಿಲ್ಲಿ ನೋಡಿ, ಇದು ಟೋಟಲ್ ಆಗಿ 3 ಎಕರೆ ಇರ್ತಕ್ಕಂಥ ಒಂದು ಅಡಿಕೆ ತೋಟ. ಟೋಟಲ್ ಆಗಿ 8x8 ಡೈಮೆನ್ಷನಲ್ ಹಾಕಿದ್ದಾರೆ. ಇದು ಒಳ್ಳೆ ದಾಯ ಅಂತ ಹೇಳ್ತೀವಿ ನಮ್ಮ ಕಡೆಗೆ. 8x8 ಡೈಮೆನ್ಷನ್ ತುಂಬಾ ಚೆನ್ನಾಗೇ ಇರುತ್ತೆ ಅಡಿಕೆ ತೋಟದಲ್ಲಿ. ಮುಂದೆ ಇದು ಬೆಳೆ ಬಂದಾಗ ಒಳ್ಳೆ ಫಸಲು ಕೊಡುತ್ತೆ. ಇದು ಇದರಲ್ಲಿ 2 ಪ್ಲಾಟ್ ಇದೆ. ಒಂದು ಪ್ಲಾಟು 3ನೇ ವರ್ಷದ್ದು, ಇನ್ನೊಂದು ಕೆಳಗಡೆ ಪ್ಲಾಟ್ ಬಂದು 2.5 ವರ್ಷದ್ದು ಅಂತ ಹೇಳಿದ್ದಾರೆ. 2ರಿಂದ 2.5 ವರ್ಷ ಅಂತ ಹೇಳಿದ್ದಾರೆ. ಅಂದ್ರೆ ಒಂದು 6 ತಿಂಗಳು ಗ್ಯಾಪ್ ಅಲ್ಲಿ ಮತ್ತೆ ಕೆಳಗಡೆ ಪ್ಲಾಟ್ ಇದು ರೀಪ್ಲಾಂಟೇಶನ್ ಆಗಿರೋದು. ತೋಟ ಇದು ಚೆನ್ನಾಗಿದೆ. ಎರೆಮಣ್ಣು ನೀವು ಇಲ್ಲಿ ನೋಡ್ತಾ ಇದ್ರಲ್ವಾ, ನೀರಿಗೂ ಏನು ಸಮಸ್ಯೆ ಇಲ್ಲ. ಇದರಲ್ಲಿ ಒಂದು ಬೋರ್ ಇದೆ. ಇನ್ನು ಒಂದು 2-3 ವರ್ಷದಲ್ಲಿ ತೋಟ ಫಸ್ಲಿಗೆ ಬರುತ್ತೆ. ಮೇಲ್ಗಡೆ ಭಾಗ, ಕೆಳಗಡೆ ಭಾಗ ಒಂಬಳೆ ಎಲ್ಲ ಹೊಡೆಯೋ ಸ್ಟೇಜಿಗೆ ಬರುತ್ತೆ. ಇನ್ನೊಂದು 2-3 ವರ್ಷ ವೆಯ್ಟ್ ಮಾಡಿದ್ರೆ. ನೋಡಿ, ಬಿಸಿಲಿಗೆ ಅಂತ ಆಲ್ಮೋಸ್ಟ್ ಅಲ್ಲೇ ಅಡಿಕೆ ಗಿಡದ ಬಡ್ಡೆಗೆ ಸುಣ್ಣನ ಹೊಡಿಸಿದ್ದಾರೆ ರೀಸೆಂಟ್ ಆಗಿ. ಇವಾಗ ಬೇಸಿಗೆ ಆಗಿರೋದ್ರಿಂದ ಸ್ವಲ್ಪ ಬಿಸಿಲು ಜಾಸ್ತಿ ಇರುತ್ತೆ. ಅದಕ್ಕೆ ಅಡಿಕೆ ಗಿಡದ ಬಡ್ಡೆಗಳಿಗೆಲ್ಲ ಇವರು ಸುಣ್ಣ ಹೊಡೆದಿದ್ದಾರೆ. ತೋಟ ಚೆನ್ನಾಗೇ ಇದೆ. ಸಸಿ ಹೋಗ್ಕುಳಿ ಆ ಥರ ಏನು ಹೋಗಿಲ್ಲ. ಹೋಗಿರೋ ಸಸಿಗಳನ್ನೆಲ್ಲ ಕ್ಲೀನಾಗಿ ಹಾಕಿದ್ದಾರೆ ಇವರು. 2ರಿಂದ 3 ವರ್ಷದ ತೋಟ. ಮೇಲ್ಗಡೆ ಭಾಗ 3 ವರ್ಷ, ಕೆಳಗಡೆದು 2ನೇ ವರ್ಷ, 2.5 ವರ್ಷ ಆಗಿದೆ. ಬೌಂಡ್ರಿನೆಲ್ಲ ತೆಂಗಿನ ಗಿಡಗಳು ಹಾಕೊಂಡಿದ್ದಾರೆ. ಹಾಗೆ ಈ ಜಮೀನಿನ ಪ್ಲಾಟ್ ಬದಿಗಳಲ್ಲಿ ಈ ನುಗ್ಗೆ ಮರಗಳನ್ನೆಲ್ಲ ಹಾಕಿದ್ದಾರೆ. ಜಮೀನು ಚೆನ್ನಾಗಿದೆ. ಒಂದು ಬೋರಲ್ಲಿ ಸಫಿಷಿಯೆಂಟ್ ಆಗಿ ನೀರಿದೆ. ಈ ಜಮೀನಿನ ಕೆಳಭಾಗದಲ್ಲೇ ಹಳ್ಳ ಇದೆ. ನೀರಿಗೇನು ಸಮಸ್ಯೆ ಇಲ್ಲ. ಇಲ್ಲಿ LT ಲೈನಲ್ಲಿ ಇವರು ಸದ್ಯಕ್ಕೆ ಪವರ್ ಸಪ್ಲೈನ ತಗೊಂಡಿದ್ದಾರೆ. ಈ ಜಮೀನ್ ತಗೊಂಡ್ರೆ ನೀವು ತಂತಿ ಬೇಲಿ ವ್ಯವಸ್ಥೆ ಮಾಡಿಕೊಂಡು TC ವ್ಯವಸ್ಥೆನ ಮಾಡ್ಕೋಬೇಕಾಗುತ್ತೆ. ಇವರು TC ಮಾಡ್ಕೊಂಡಿಲ್ಲ. LT ಲೈನ್ ಮುಖಾಂತರ ಇವರು ಪವರ್ ಸಪ್ಲೈನ ತಗೊಂಡಿದ್ದಾರೆ. ಡ್ರಿಪ್ ಇರಿಗೇಷನ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿಸಿದ್ದಾರೆ. ಗಿಡದಿಂದ ಗಿಡಕ್ಕೆ 8 ಅಡಿ ಇರೋದ್ರಿಂದ ಪ್ರತಿ 8 ಅಡಿ ಗಿಡಕ್ಕೆ ಇವರು ಮೈಕ್ರೋ ಟ್ಯೂಬ್ ಹಾಕೊಂಡಿದ್ದಾರೆ. ಚೆನ್ನಾಗಿದೆ. ಇದು ನೀರಾವರಿ ತೋಟನ ಚೆನ್ನಾಗಿ ಮೇಂಟೈನ್ ಮಾಡಿದರೆ. ಈ ತೋಟದಲ್ಲಿ 3 ಎಕರೆ ತೋಟದಲ್ಲಿ ಯಾವುದು ಓಕುಳಿ ಸಸಿ ನನಗೆ ಹೋಗಿರೋದು ಕಾಣಿಸಿಲ್ಲ. ಚಿಕ್ಕ ಗಿಡಗಳನ್ನೆಲ್ಲ ಹಾಕಿದ್ದಾರೆ ಕ್ಲೀನಾಗಿ. ಬೇಸಿಗೆ ಆಗಿರೋದ್ರಿಂದ ಜಮೀನು ಅಷ್ಟಕ್ಕೊಂದು ಕ್ಲೀನ್ ಮಾಡಿಸಿಲ್ಲ. ಯಾಕಂದ್ರೆ ಬೇಸಿಗೆನಲ್ಲಿ ಯಾರು ನಮ್ಮ ಕಡೆ ಕ್ಲೀನ್ ಮಾಡಿಸಲ್ಲ. ಇದು ತೇವಾಂಶ ಹಿಡಿದಿಟ್ಕೊಳ್ಳಿ ಅಂತೇಳಿ ಕಳೆ ಹುಲ್ಲನ್ನ ಹಾಗೆ ಬಿಡ್ತಾರೆ. ಮಳೆಗಾಲ ಟೈಮ್ ಬಂದಾಗ ಸ್ವಲ್ಪ ಗ್ಯಾಪ್ ನೋಡಿಕೊಂಡು ಇದನ್ನ ಕ್ಲೀನ್ ಮಾಡಿಸ್ತಾರೆ. ಸದ್ಯಕ್ಕೆ ಇದು ಕಳೆ ಕಾಣಿಸ್ತಾ ಇದೆ ನೋಡಿ ನಿಮಗೆ. ಕಾಂಗ್ರೆಸ್ ಗಿಡ ಎಲ್ಲ ಬೆಳೆದಿದೆ, ಬಟ್ ಏನು ಸಮಸ್ಯೆ ಆಗಲ್ಲ. ಯಾಕಂದ್ರೆ ಈ ಬಿಸಿಲಿಗೆ ಆ ಥರ ಕಳೆ ಬೆಳೆದ್ರೇನೆ ತೋಟ ಚೆನ್ನಾಗಿರುತ್ತೆ. ಇಲ್ಲಾಂದ್ರೆ ಬಡ್ಡೆ ಎಲ್ಲ ಒಣಗೋದು, ಇಲ್ಲ ಮಣ್ಣು ಬೇಗ ಡ್ರೈ ಆಗೋ ಥರ ಆಗುತ್ತೆ. ತುಂಬ ಚೆನ್ನಾಗಿದೆ. 1 ಎಕರೆಗೆ 600 ಗಿಡಗಳು ಮೇಲೇನೆ ಬಿದ್ದಿದೆ. ನಿಮಗೆ ದಾರಿನೂ ಚೆನ್ನಾಗಿ ಬಿಟ್ಕೊಂಡಿದ್ದಾರೆ. ಒಂದು ಸೈಡು ತುಂಬ ಅಗಲನೇ ಇದೆ. ಮುಂದೆ ತೋಟ ದೊಡ್ಡದಾದಾಗ ಅಥವಾ ಇದಕ್ಕೇನಾದರೂ ಗೊಬ್ಬರ ಕೊಡಬೇಕು ಅಂದ್ಕೊಂಡಾಗ ದಾರಿ ವ್ಯವಸ್ಥೆನೂ ಎಡಗಡೆ ಸೈಡ್ ಈ ಜಮೀನಿನ ಎಡಭಾಗಕ್ಕೆ ಚೆನ್ನಾಗಿ ಮಾಡಿದ್ದಾರೆ. ಬೌಂಡ್ರಿ ಅಷ್ಟಕ್ಕೊಂದು ಕ್ಲಿಯರ್ ಆಗಿ ಕಾಣಲ್ಲ ಈ ಜಮೀನಿದು. ಯಾಕಂದ್ರೆ ಅಡಿಕೆ ಗಿಡಗಳೆಲ್ಲ ತುಂಬಾ ಬೆಳ್ಕೊಂಡಿದ್ದಾವೆ. ಇದು ಜಮೀನು ಅಗಲನೂ ಜಾಸ್ತಿ ಇದೆ, ಉದ್ದನೂ ಜಾಸ್ತಿ ಇದೆ.
ಚೆನ್ನಾಗಿದೆ ಇದು ಅಡಿಕೆ ತೋಟ. 8x8 ಡೈಮೆನ್ಷನ್ ಹಾಕಿರೋದ್ರಿಂದ ಒಂದು ಒಳ್ಳೆ ಅಡಿಕೆ ತೋಟ ಆಗಿ ಮುಂದೆ ಬೆಳೆಯುತ್ತೆ ಇದು. ನೀರಿಗೂ ಏನು ಸಮಸ್ಯೆ ಇಲ್ಲ, ಇಲ್ಲಿ ತುಂಬಾ ಮೇಲೇನೆ ನೀರು ಸಿಕ್ಬಿಡುತ್ತೆ ಇಲ್ಲಿ ಸರೌಂಡಿಂಗ್ ಅಲ್ಲಿ. ಈ ಜಮೀನ್ ಬಂದು ಚಳ್ಳಕೆರೆ ತಾಲೂಕು, ಚಿತ್ರದುರ್ಗ ಡಿಸ್ಟಿಕ್ಕು ಮತ್ತು ಕಸ್ಬಾ ಹೋಬಳಿಗೆ ಸೇರ್ಕೊಳ್ಳುತ್ತೆ. ನೀವು ಚಳ್ಳಕೆರೆಯಿಂದ ಚಿತ್ರದುರ್ಗಕ್ಕೆ ಹೋಗೋ ಒಂದು ಮಾರ್ಗದಲ್ಲಿ ಈ ಜಮೀನ್ ಸಿಗುತ್ತೆ. ಈ ಜಮೀನ್ ಬಂದು ಜನರಲ್ ಪ್ರಾಪರ್ಟಿ, ಡಾಕ್ಯುಮೆಂಟ್ಸು ಎಲ್ಲ ಕ್ಲಿಯರ್ ಆಗಿದೆ, ದಾರಿದು ಏನು ಸಮಸ್ಯೆ ಇಲ್ಲ. ಈ ಜಮೀನಿನ ಮಾಲೀಕರು ತಮ್ಮ ಒಂದು ವೈಯಕ್ತಿಕ ಸಮಸ್ಯೆಗಳಿಂದ ಈ ಜಮೀನನ್ನ ಮಾರಾಟ ಮಾಡ್ತಿದ್ದಾರೆ. ಈ ಜಮೀನಿನ ಪ್ರೈಸ್ ಬಂದು 1 ಎಕರೆಗೆ 22 ಲಕ್ಷದಿಂದ 23 ಲಕ್ಷ ಹೇಳ್ತಿದ್ದಾರೆ. ವ್ಯಾಪಾರಕ್ಕೆ ಕೂತ್ಕೊಂಡಾಗ ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ ಅಂತ ಹೇಳಿದರೆ, ಈ ತೋಟ 3 ವರ್ಷ ಆಗಿರೋದ್ರಿಂದ ಇನ್ನೊಂದು 2-3 ವರ್ಷದಲ್ಲಿ ಇದು ಒಂದು ಒಳ್ಳೆ ಬೆಳೆ ಬರುತ್ತೆ. ಮತ್ತು ವಾಸ ಮಾಡಲಿಕ್ಕೆ ಅಂತ ಒಂದು ಮನೆ ಇದೆ, ಕುರಿ ಶೆಡ್ ಮಾಡಿದ್ದಾರೆ. ನಿಮಗೆ ಬೇಕಾದ್ರೆ ಕುರಿ ಶೆಡ್ ಅಲ್ಲಿ ಒಂದು 50 ಮೇಕೆ ಅಥವಾ ಟಗರು ಸಾಕಾಣಿಕೆನ ನೀವು ಮಾಡಬಹುದು. ನಿಮಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ನನಗೆ ನೀವು ಕಾಂಟ್ಯಾಕ್ಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸು ಅಥವಾ ನಿಮ್ಮ ಬಂಧು ಬಳಗದಲ್ಲಿ ಯಾರಾದರೂ ಜಮೀನನ್ನ ತಗೋಬೇಕು ಅಥವಾ ಜಮೀನನ್ನ ಮಾರಬೇಕು ಅನ್ನೋ ಒಂದು ಪ್ಲಾನಲ್ಲಿದ್ದರೆ ನನಗೆ ನೀವು ಕಾಂಟ್ಯಾಕ್ಟ್ ಮಾಡಿ. ಇದು ಇವತ್ತಿನ ವಿಡಿಯೋ. ಮತ್ತೊಂದು ವಿಡಿಯೋ ಜೊತೆಗೆ ಸಿಗೋಣ ಸ್ನೇಹಿತರೆ. ಅಲ್ಲಿವರೆಗೂ ಟೇಕ್ ಕೇರ್.